ನಮಸ್ಕಾರ ಎಲ್ಲ ಆತ್ಮೀಯ ಗೋ ಸೇವಾಕರ್ತರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೇಖನ ಗೋಶಾಲೆಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮ ಲೇಖನ ಗೋಶಾಲೆಯಲ್ಲಿ ನಾವು ಗೋಮಯ ಕ್ರಾಂತಿ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಆಗ್ಬೋದು ಒಂದು ಅಭಿಯಾನ. ಇದನ್ನು ನಾವು ಹೆಚ್ಚು ಜನಕ್ಕೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಪ್ಲ್ಯಾನ್ ಮಾಡಿದ್ವಿ. ಆ ಪ್ಲ್ಯಾನ್ ಏನಂದರೆ, ಇದೇನು ನೋಡ್ತಾ ಇದ್ದೀರ ನೀವು, ಇದು ಗೋಮಯ ಅಕ್ಷಯಂ, ಗೋಮಯ ಪ್ರಸಾದ ಅಕ್ಷಯಂ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಇದರ ಉದ್ದೇಶ ಏನಂದರೆ, ನಾವು ಮೊದಲೇ ನಿಮಗೆ ತಿಳಿಸ್ಕೊಟ್ಟ ಹಾಗೆ ಈ ಗೋಮಯ ಕ್ರಾಂತಿಯಲ್ಲಿ ನಮ್ಮದು ಕಾನ್ಸೆಪ್ಟ್ ಏನಂದರೆ, ಗೋಮಯ ಮತ್ತು ಗೋಮೂತ್ರವನ್ನು ಹೆಚ್ಚು ಮಾಡಬೇಕು. ಹೆಚ್ಚು ಯಾವ ರೀತಿ ಮಾಡಬೇಕಂದ್ರೆ, ನಾವು ಗೋಮಾತೆಯನ್ನು ಚೆನ್ನಾಗಿ ನೋಡಿಕೊಂಡು ಅದಕ್ಕೆ ಒಳ್ಳೆಯ ಮೇವನ್ನು ಕೊಟ್ಟಾಗ ಗೋಮಯ ಮತ್ತು ಗೋಮೂತ್ರ ಹೆಚ್ಚಾಗುತ್ತೆ. ಮತ್ತು ಹಾಲಿನ ಅಂದರೆ ಏನಂದರೆ, ಹಾಲನ್ನು ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡಿ ಹಸುನ ಸಾಕೋ ಒಂದು ಕಾನ್ಸೆಪ್ಟನ್ನ ತೆಗೆದುಹಾಕಿ ಗೋಮಯ ಮತ್ತು ಗೋಮೂತ್ರದಿಂದ ಉತ್ಪಾದನೆ ಮಾಡಿ ಪ್ರಾಡಕ್ಟ್ಗಳನ್ನ ಹಸುಗಳನ್ನ ಸಾಕಬೇಕು ಅಂತ ಒಂದು ಉದ್ದೇಶದಿಂದ ನಾವು ಗೋಮಯ ಕ್ರಾಂತಿಯನ್ನು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಅಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಗೋಮಯ ಮತ್ತು ಗೋಮೂತ್ರ ಎಷ್ಟು ನಮ್ಮ ಹತ್ರ ಲಭ್ಯತೆ ಇರುತ್ತಲ್ಲ, ಅದರಲ್ಲಿ 80% ಭಾಗವನ್ನು ನಾವು ಫರ್ಟಿಲೈಸರ್ ಮಾಡಿ ಗೊಬ್ಬರ ಮಾಡಿ ಅದನ್ನು ಕೃಷಿಗೆ ಬಳಸಬೇಕು. ಇನ್ನು 20% ವ್ಯಾಲ್ಯೂ ಆ್ಯಡ್ ಪ್ರಾಡಕ್ಟ್ ಮಾಡಿಬಿಟ್ಟು ನಾವು ಅದನ್ನು ಜನಗಳಿಗೆ ತಲುಪಿಸಿ ಆ ಬರೋ ಒಂದು ಲಾಭದಿಂದ ಗೋಗಳನ್ನು ಸಾಕೋದಕ್ಕೆ ಬಳಸಬೇಕಂತ ನಮ್ಮ ಉದ್ದೇಶ. ಇದನ್ನು ನಾವು ಕಾನ್ಸೆಪ್ಟನ್ನ ಮಾಡಿದ್ವಿ. ಬಟ್ ಇದನ್ನು ನಾವು ಬರೀ ಮಾತಲ್ಲಿ ಹೇಳಿದ್ರೆ ಅದು ಪ್ರಯೋಜನ ಆಗಲ್ಲ ಅಂತ ಒಂದು ಉದ್ದೇಶದಿಂದ ಈ ಒಂದು ಗೋಮಯ ಪ್ರಸಾದ ಅಕ್ಷಯಂ ಅಂತ ಒಂದು ಬಾಕ್ಸ್ ಮಾಡಿದ್ದೀವಿ. ಇದರಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ, ನಾನು ಜಸ್ಟ್ ತೋರಿಸ್ತೀನಿ ನೋಡಿ. ಇದರಲ್ಲಿ ನಾನು ಹೇಳ್ದಂಗೆ 80% ಫರ್ಟಿಲೈಸರ್ಸು. ಇದು ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಡಿಕಂಪೋಸ್ಟ್ ಮಾಡಿರೋದು, ಅಂದರೆ ನಮ್ಮ ಗೋಮಯವನ್ನು ಡಿಕಂಪೋಸ್ಟ್ ಮಾಡಿರೋ ಒಂದು ಗೊಬ್ಬರ. ಮತ್ತು ಇದು ಗೋಮೂತ್ರ, ಆಯಿತಾ. ಇದು 80% ಭಾಗ, ಆಯಿತಾ. ಇದನ್ನು ಕೃಷಿಗೆ ಬಳಸೋದು, ಇದನ್ನು ಕೃಷಿಗೆ ಬಳಸ್ಬೋದು. ಮತ್ತು 20% ಏನು ನಾನು ವ್ಯಾಲ್ಯೂ ಆ್ಯಡ್ ಪ್ರಾಡಕ್ಟು, ಇದನ್ನು ಕಮರ್ಷಿಯಲ್ ಪ್ರಾಡಕ್ಟು, ಇದನ್ನು ಮಾಡಿ ಮಾರಾಟ ಮಾಡಿ ನಾವು ಹಸುಗಳನ್ನ ಸಾಕಾಣೆ ಮಾಡಬೇಕಂತ ಅಂದ್ಕೊಂಡಿದ್ದೀವಲ್ಲ, ಅದರಲ್ಲಿ ನಾವೇನು ಮಾಡ್ತಾಯಿದ್ವಿ, ನಮ್ಮ ಗೋಶಾಲೆಯಲ್ಲಿ ನಾವು ಏನು ತಯಾರು ಮಾಡ್ತಾಯಿದ್ದೀವಲ್ಲ ಆ ಒಂದು ಪ್ರಾಡಕ್ಟ್ನ ಒಂಥರ ಸ್ಯಾಂಪಲ್ ಆಗಿ ಮಾಡಿ ಈ ಬಾಕ್ಸಲ್ಲಿ ಮಾಡಿ ಈ ನಮ್ಮ ಗೋಶಾಲೆಗೆ ಯಾರು ವಿಸಿಟ್ ಬರ್ತಾರಲ್ಲ, ಅಂದರೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರಲ್ಲ ಅವ್ರಿಗೆ ಇದನ್ನು ಕೊಟ್ಟು, ಅದರಲ್ಲೂ ಇದೊಂದು ಒಂಥರ ಪಾಂಪ್ಲೆಟ್ ಇದೆ. ಅಂದರೆ ನಮ್ಮ ಗೋಮಯ ಕ್ರಾಂತಿಯಲ್ಲಿ ಏನು ನಮ್ಮ ಉದ್ದೇಶ ಏನು, ಯಾವುದಕ್ಕೋಸ್ಕರ ಇದು ಪ್ಲ್ಯಾನ್ ಬಂತು, ಇದ್ರ ಬಗ್ಗೆ ಒಂದು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಡೀಟೇಲ್ ಇದೆ. ಅದನ್ನು ಇದರಲ್ಲಿ ಇಟ್ಬಿಟ್ಟು ಮಾಡ್ತೀವಿ. ಇದರಲ್ಲಿ ಏನೇನು ಪ್ರಾಡಕ್ಟ್ ಇದೆ ಅಂದರೆ, ಒಂದು ಮೊದಲನೇದಾಗಿ ಇದು ಬಂದುಬಿಟ್ಟು ಡಿಕಂಪೋಸ್ಟ್ ಕೌಡಂಗ್. ಅಂದರೆ ಇದರ ವ್ಯತ್ಯಾಸ ನಾನು ಏನು ಹೇಳ್ತೀನಿ ನೋಡಿ, ಇದು ಡಿಕಂಪೋಸ್ಟ್ ಮಾಡಿರೋ ಕೌಡಂಗ್ ನೋಡಿ. ಇದನ್ನು ನೀವು ಒಂಥರ ಒಣಗಿಸಿದ್ರೆ ಒಂಥರ ಒಂದು ಟೀ ಪುಡಿ ಆದಂಗೆ ಆಗುತ್ತೆ. ಆ್ಯಕ್ಚುಲಿ ನಾವು ಒಂದು ತಪ್ಪು ಒಂದು ಅಭಿಪ್ರಾಯ ಇದೆ ಜನಗಳಲ್ಲಿ ನೋಡಿ. ಇದು ಬಂದುಬಿಟ್ಟು ಹಸಿ ಸಗಣಿ, ಅಂದರೆ ಇದು ಡಿಕಂಪೋಸ್ಟ್ ಮಾಡಿರೋ ಸಗಣಿ. ಏನಾಗುತ್ತೆ, ಇದನ್ನು ನಾವು ಡೈರೆಕ್ಟಾಗಿ ಕೃಷಿಗಾಗ್ಬೋದು ಮತ್ತು ಗಿಡಗಳು ಆಗ್ಬೋದು. ಇದು ಹಾಕ್ದಾಗ ಏನಾಗುತ್ತೆ ಅಂದರೆ, ಇದರಲ್ಲಿ ಮೆಥೇನಮ್ ಅಂತ ಒಂದು ಅಂಶ ಇರುತ್ತೆ. ಇದನ್ನು ಬಯೋಗ್ಯಾಸ್ ಮಾಡೋದಕ್ಕೆ ಬಳಸ್ತೀವಿ. ಇದನ್ನು ನಾವು ಡೈರೆಕ್ಟಾಗಿ ಪ್ಲ್ಯಾಂಟ್ಗಳಿಗೆ ಹಾಕ್ದಾಗ ಏನಾಗುತ್ತೆ, ಇದು ಅಂದರೆ ಬೇಗ ವರ್ಕ್ ಮಾಡಲ್ಲ. ಇದೇನಾಗುತ್ತೆ, ಒಂಥರ ಸುಡುತ್ತೆ. ಅಂದರೆ ಅದು ಮಣ್ಣಲ್ಲಿ ಹಾಕಿದಾಗ ಸುಡುತ್ತೆ. ಮತ್ತು ಇದು ಗೊಬ್ಬರ ಆಗೋದಕ್ಕೆ ಸುಮಾರು ಒಂದು 6 ತಿಂಗಳಿಂದ 8 ತಿಂಗಳು ತೊಗೊಂಡ್ಬಿಡುತ್ತೆ. ಅದಕ್ಕೆ ನಾವು ಗೋಶಾಲೆ ನಾವೇನು ಮಾಡ್ತಾಯಿದ್ದೀವಿ, ಈ ಥರ ಡಿಕಂಪೋಸ್ಟ್ ಮಾಡ್ತೀವಿ. ಇದನ್ನು ಯಾವ ರೀತಿ ತಯಾರು ಮಾಡ್ತೀವಿ ಅಂದರೆ, ಅಲ್ಲಿ ನಿಮಗೆ ಆಮೇಲೆ ತೋರಿಸ್ತೀನಿ. ಅಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ, ನಾವು ಸಗಣಿನೆಲ್ಲ ಒಂದು ಕಡೆ ಹಾಕ್ಬಿಟ್ಟು ಅದಕ್ಕೆ ಮೊದಲು ನೀರು ಹಾಕ್ಬಿಡ್ತೀವಿ. ಅಂದರೆ ನೀರು ಹಾಕ್ಬಿಟ್ಟು ಅದಕ್ಕೆ ಈ ವೇಸ್ಟ್ ಡಿಕಂಪೋಸ್ಟ್ ಅಂತ ಒಂದು ಕಲ್ಚರ್ ಸಿಗುತ್ತೆ. ಆ ಕಲ್ಚರ್ ಯಾವ ರೀತಿ ತಯಾರು ಮಾಡಿದ್ದಾರೆ ಅಂದರೆ, ಈ ನಮ್ಮ ದೇಸಿ ಹಸು ಸಗಣಿನಲ್ಲಿ ನೀವು ಹಿಂದೆ ಅಬ್ಸರ್ವ್ ಮಾಡಿದ್ರೆ ಸಗಣಿನಲ್ಲಿ ಒಂದು ಬಿಳಿ ಲೋಳೆ ಬರುತ್ತೆ. ಆ ಲೋಳೆನಲ್ಲಿ ಕೆಲವೊಂದು ಸೂಕ್ಷ್ಮಾಣುಜೀವಿಗಳಿರ್ತವೆ. ಆ ಸೂಕ್ಷ್ಮಾಣುಜೀವಿಗಳನ್ನ ಆ ಲೋಳೆಯಲ್ಲಿ ಮತ್ತು ಈ ನಮ್ಮ ಗೋಮೂತ್ರದಲ್ಲಿ ಸ್ವಲ್ಪ ಸೂಕ್ಷ್ಮಾಣುಜೀವಿಗಳಿರ್ತವೆ. ಅದನ್ನು ಒಂದು ಡಿಕಂಪೋಸ್ಟ್ ಮಾಡಿ ಮದರ್ ಕಲ್ಚರ್ನ ಒಂದು ಬಾಟ್ಲಲ್ಲಿ ಹಾಕಿ ಕೊಡ್ತಾರೆ. ಅದೊಬ್ಬರು ಡಾಕ್ಟ್ರು ಅಂದರೆ ಅದನ್ನು ರಿಸರ್ಚ್ ಮಾಡಿರೋದು. ಅದು ಅಮೆಝಾನೆಲ್ಲ ಸಿಗುತ್ತೆ. ಆ 50 ml ಡಿಕಂಪೋಸ್ಟ್ನ ತೊಗೊಂಬಂದ್ಬಿಟ್ಟು ಒಂದು 200 ಲೀಟ್ರು ಬ್ಯಾರಲಲ್ಲಿ 200 ಲೀಟ್ರ್ ನೀರು ಮತ್ತು 2 kg ಬೆಲ್ಲ ಇದನ್ನು ಪುಡಿ ಮಾಡಿ ಹಾಕಿ, ಆ 800 kg ನೀರಕ್ಕೆ 2 kg ಬೆಲ್ಲ ಹಾಕ್ಬಿಟ್ಟು ಈ 50 ಗ್ರಾಮು ಡಿಕಂಪೋಸ್ಟನ್ನು ನಾವು ಅದ್ರಲ್ಲಿ ಹಾಕ್ತೀವಿ. ಅದನ್ನು ನಾವು 6 ದಿನ ಕ್ಲಾಕ್ ವೈಸು ಬೆಳಗ್ಗೆ ಸಂಜೆ ತಿರುಗಿಸಿದಾಗ ಅದು ವೇಸ್ಟ್ ಡಿಕಂಪೋಸ್ಟ್ ಆಗಿ ತಯಾರಾಗುತ್ತೆ. ಆ ವೇಸ್ಟ್ ಡಿಕಂಪೋಸ್ಟ್ನ ಈ ನಮ್ಮ ಗೋಮಯ ಇದೆಲ್ಲ ಇದರ ಮೇಲೆ ನಾವು ಹಾಕಬೇಕು. ಅಂದರೆ ಇದನ್ನು ಯಾವ ರೀತಿ ಹಾಕಬೇಕಂದ್ರೆ,
ಒಂದು ಆ ವೇಸ್ಟ್ ಡಿಕಂಪೋಸ್ಟ್ ತಯಾರಾಗೋದಕ್ಕೆ ಒಂದು 5 ರಿಂದ 6 ದಿನ ಆಗುತ್ತೆ. ಆ ಥರ 5 ದಿನ ಬಿಟ್ಟು ಒಂದು 4-5 ಸಲ ಹಾಕ್ಬಿಟ್ಟು ನಾವು ಸಗಣಿ ಮೇಲೆ ಒಂದು ಅಂದರೆ ಬಿಸಿಲು ಹೋಗ್ದಂಗೆ ನಮ್ಮದು ಏನಾಗ್ಬೋದು, ಈಗ ಹಸಿ ಹುಲ್ಲು ರಾಗಿ ಹುಲ್ಲು ಆಗ್ಬೋದು ಅನ್ನೋ ಮುಚ್ಚಿದಾಗ ಅದು 45 ದಿನದಲ್ಲಿ ಪ್ರೋಸೆಸ್ ಆಗಿಬಿಟ್ಟು ಈ ಥರ ಡಿಕಂಪೋಸ್ಟ್ ಆಗುತ್ತೆ. ಅಂದರೆ ಈ ಡಿಕಂಪೋಸ್ಟ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇದನ್ನು ನಾವು ಕೃಷಿಗೆ ಬಳಸೋದ್ರಿಂದ 1 ಎಕರೆ ಭೂಮಿನಲ್ಲಿ ಸುಮಾರು ಒಂದು 5 ಲಕ್ಷ ಎರೆಹುಳುಗಳು ಉತ್ಪಾದನೆ ಆಗುತ್ತೆ. ನಿಮಗೆಲ್ಲರಿಗೂ ಗೊತ್ತು, ಎರೆಹುಳು ಉತ್ಪಾದನೆ ಆದಷ್ಟು ನಮ್ಮ ಭೂಮಿ ಹೆಚ್ಚು ಫಲವತ್ತತೆ ಆಗುತ್ತೆ ಮತ್ತು ಅದಕ್ಕೊಂದು ಒಳ್ಳೆಯ ಸತ್ವ ಬರುತ್ತೆ. ಇದನ್ನು ನಾವೇನು ಮಾಡಿದ್ದೀವಿ, ಈ ಬಾಕ್ಸ್ನಲ್ಲಿ 80% ಅಂದರೆ ನನ್ನ ಪ್ರಕಾರ ಒಂದು ಅರ್ಧ kg ಮಾಡಿದ್ದೀವಿ ಬಾಕ್ಸ್. ಇದು ಜಸ್ಟ್ ಸ್ಯಾಂಪಲ್ ಕೊಡೋದಕ್ಕೆ. ಆಗಲೇ ನಾನು ಹೇಳ್ದಂಗೆ ನಿಮಗೆ ನೋಡಿ, ಇದು ಗೋಮಯ. ಅಂದರೆ ನಾವು ಡೈಲಿ ಗೋಮಯ ಏನು ನಮ್ಮ ಗೋಶಾಲೆನ ತೊಗೊತೀವಲ್ಲ, ಇಲ್ಲಿ ಸಂಗ್ರಹಣೆ ಮಾಡ್ತೀವಿ. ಈಗ ನೋಡ್ತಾ ಇರ್ಬೋದು ನೋಡಿ, ಈ ಅರ್ಧ ಪಾರ್ಟಿಗೆ ನಾವು ಆಲ್ರೆಡಿ ಪ್ರೊಸೆಸ್ನ ಶುರು ಮಾಡಿದ್ದೀವಿ ಡಿಕಂಪೋಸ್ಟ್ ಮಾಡೋದಕ್ಕೆ. ನಿಮ್ಗೆ ಜಸ್ಟ್ ತೋರಿಸ್ತೀನಿ ನೋಡಿ. ಈ ಗೊಬ್ಬರ ಬಂದ್ಬಿಟ್ಟು ನಾವು ಡಿಕಂಪೋಸ್ಟ್ ಮಾಡಿಲ್ಲ, ಜಸ್ಟ್ ರಾ ಗೊಬ್ಬರ. ಈ ಕಡೆ ನಾವು ಡಿಕಂಪೋಸ್ಟ್ ಪ್ರೊಸೆಸ್ ಶುರು ಮಾಡಿದ್ದೀವಿ. ಇದನ್ನು ಯಾವ ಥರ ಮಾಡ್ತೀವಿ ಅಂದರೆ, ಇಲ್ಲಿ ಲೋಡ್ ಮಾಡ್ತೀವಿ ಮತ್ತು ಇಲ್ಲಿ ಲಿಕ್ವಿಡ್ ಇದೆ, ಅಂದರೆ 200 ಲೀಟ್ರು ನೀರಿಗೆ ನಾವು ಡಿಕಂಪೋಸ್ಟ್ ಹಾಕಿ ಲಿಕ್ವಿಡ್ ಮಾಡಿದೆಯಲ್ಲ, ಇದು ಪ್ರೊಸೆಸ್. ಇದು ಐ ಥಿಂಕ್ 3rd ಡೇ. ಇನ್ನೊಂದು 4 ಡೇಸ್ ಆದಮೇಲೆ, ಒಂದು 3 ಡೇಸ್ ಆದಮೇಲೆ ಇದನ್ನು ನಾವು ಈ ಲಿಕ್ವಿಡ್ ತೊಗೊಂಡೋಗ್ಬಿಟ್ಟು ಗೊಬ್ಬರದ ಮೇಲೆ ಹಾಕ್ತೀವಿ. ಅದು ಹಾಕಿ ನಾವು ಅಂದರೆ 5 ದಿನಕ್ಕೆ ಒಂದ್ಸಲ ಒಂದು 4 ಟೈಮ್ ಹಾಕಿದಾಗ 20 ಡೇಸ್ ಆಗುತ್ತೆ. ಮತ್ತು ಒಂದು 25 ಡೇಸ್ ಬಿಟ್ಟಾಗ ಅದು ಡಿಕಂಪೋಸ್ಟ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಒಂದು 50 ml ಗೋಮೂತ್ರ, ಇದನ್ನು ಪೂಜೆಗೆ ಸಹ ಬಳಸ್ಬೋದು, ಬಳಸೋದಕ್ಕೆ. ಅದಾದಮೇಲೆ ನಾವೇನು ಮಾಡಿದ್ದೀವಿ, ಒಂದು 10 ಪೀಸು ಧೂಪಬತ್ತಿ. ಇದು ಪಂಚಗವ್ಯ ಧೂಪಬತ್ತಿ. ಲಾಸ್ಟ್ ಟೈಮ್ ಹೇಳ್ದಂಗೆ ಇದರಲ್ಲಿ ನಾವು ಪಂಚಗವ್ಯ, ಗೋಮಯ, ಗೋಮೂತ್ರ, ಹಾಲು, ತುಪ್ಪ, ಮೊಸರು ಮತ್ತು ಒಂದು 70 ವಿವಿಧ ಗಿಡಮೂಲಿಕೆಗಳು ಹಾಕಿದ್ದೀವಿ. ಇದನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಮತ್ತು ಏನೇ ನೆಗೆಟಿವ್ ಎನರ್ಜಿ ಇರೋ ಆಚೆ ಹೋಗುತ್ತೆ. ಇದನ್ನು 10 ನಂಬರ್ ಕೊಟ್ಟಿದ್ದೀವಿ ಮತ್ತು ಇದಕ್ಕೆ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಸಹ ಕೊಟ್ಟಿದ್ದೀವಿ ಈ ಥರ. ಓಕೆ, ನೆಕ್ಸ್ಟು ಒಂದು 4 ಪೀಸು ಸಾಂಬ್ರಾಣಿ ಕಪ್ ಕೊಟ್ಟಿದ್ದೀವಿ. ಇದು ಸಹ ನಾವು ಏನೀಗ ಧೂಪಬತ್ತಿಗೆ ಹಾಕಿದ್ದೀವಲ್ಲ ಇಂಗ್ರೀಡಿಯೆಂಟ್ಸು, ಪಂಚಗವ್ಯ ಮತ್ತು ಒಂದು 70 ಆಯುರ್ವೇದಿಕ ಐಟಮ್ಗಳು, ಸೇಮ್ ಇದನ್ನು ಇದರಲ್ಲೇ ಹಾಕಿದ್ದೀವಿ. ಇದು ನಾವೇನು ಮಾಡಿದ್ವಿ, ನಾರ್ಮಲಾಗಿ ನಿಮ್ಮ ಮಾರ್ಕೆಟಲ್ಲಿ ಸಿಗುತ್ತೆ, ಇದು ಧೂಪಬತ್ತಿ ಬೌಲಲ್ಲಿ ಮೊದಲೇ ಸಾಂಬ್ರಾಣಿನ ಫಿಲ್ ಮಾಡಿರ್ತಾರೆ, ಅದೊಂಥರ ಕೆಮಿಕಲ್ ಹಾಕ್ಬಿಟ್ಟು ಫಿಲ್ ಮಾಡಿರ್ತಾರೆ. ಅದನ್ನು ನಾವು ಆ ಥರ ಮಾಡಿಲ್ಲ. ಇದೇ ನಾವೇನು ಮಾಡಿದ್ವಿ, ಫಸ್ಟು ಇದನ್ನು ನಾವು ದೀಪದಲ್ಲಿ ಸುತ್ತಲೂ ಹಚ್ಚಬೇಕು. ಒಂದು ನಿಮಿಷ ಹಚ್ಚಬೇಕು. ಅದು ಹಚ್ಬಿಟ್ಟು ಜಸ್ಟ್ ನಿಮಗೆ ತೋರಿಸ್ತೀನಿ ನಾನು. ಈ ಥರ ಹಚ್ಬಿಟ್ಟು ಇದು ಒಂದು ಎಲ್ಲ ಒಂದು 70 ಆಯುರ್ವೇದಿಕ ಗಿಡಗಳು, ಅಂದರೆ ಹವನ ಸಾಮಗ್ರಿ, ನಾಗರಮುತ್ತು ಮತ್ತು ಜವಾದಿ ಪೌಡ್ರು ಇದೆಲ್ಲ ಹಾಕಿದ್ದೀವಿ ಈ ಥರ. ಇದನ್ನು ಇದಕ್ಕೆ ಫಿಲ್ ಮಾಡಬೇಕು. ಇದು ಫಿಲ್ ಮಾಡೋದ್ರಿಂದ ಏನಾಗುತ್ತೆ, ಒಂಥರ ಒಳ್ಳೆ ಪರಿಮಳ ಬರುತ್ತೆ ಮತ್ತು ಆ ಹೊಗೆಯಿಂದ ಮನೆಯೆಲ್ಲ ಶುದ್ಧಿ ಆಗುತ್ತೆ. 2ನೇ ಐಟಮು ಇದು ಸಾಂಬ್ರಾಣಿ ಕಪ್ಪು. ಓಕೆ, 4 ಐಟಮ್ ಆಯಿತು. ಒಂದು ಡಿಕಂಪೋಸ್ಟು ಗೊಬ್ಬರ ಮತ್ತು ಗೋಮೂತ್ರ, ಈ ಧೂಪಬತ್ತಿ ಮತ್ತು ಈ ಸಾಂಬ್ರಾಣಿ ಕಪ್ಪು. ಮತ್ತು 5ನೇ ಐಟಮು ಇದು ರೇಡಿಯೇಷನ್ ಚಿಪ್ಪು. ಈ ರೇಡಿಯೇಷನ್ ಚಿಪ್ಪು ಬಂದುಬಿಟ್ಟು ಇದು ಪಂಚಗವ್ಯದಿಂದ ಮಾಡಿರೋದು. ಇದನ್ನು ನಾವು ಮೊಬೈಲು ಮತ್ತು ಲ್ಯಾಪ್ಟಾಪ್ಗಳೆಲ್ಲ ಹಾಕೋದ್ರಿಂದ ಮೊಬೈಲ್ ರೇಡಿಯೇಷನ್ ಅವಾಯ್ಡ್ ಆಗುತ್ತೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಇದೊಂದು ಐಟಮ್ ಆಗುತ್ತೆ. ನೆಕ್ಸ್ಟು ನಾವು ಬೆರಣಿ, ಯಾರೀಗ ಏನಂತ ಇದು ಅಗ್ನಿ ಉತ್ತರ ಮಾಡ್ತಾರಲ್ಲ, ಅದಕ್ಕೋಸ್ಕರ ಬೆರಣಿ, ಇದೊಂದು ಸ್ಯಾಂಪಲ್ ಇಕ್ಕಿದ್ದೀವಿ. ಮತ್ತು ಇನ್ನೊಂದು ಲಾಸ್ಟ್ ಐಟಮ್ ಬಂದುಬಿಟ್ಟು ಇದೊಂದು ದೀಪ. ಇದು ಪಂಚಗವ್ಯದ ದೀಪ. ಬಟ್ ಇದು ಏನಂದರೆ, ಈ ದೀಪ ಹಚ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಚ್ಚಬೇಕು. ಅಂದರೆ ಇದು ನಮ್ಗೆ ಯಾವ ಕಾನ್ಸೆಪ್ಟ್ ಮಾಡಿರೋದಂದರೆ, ಇದು 1 ಟೈಮ್ ಮಾತ್ರ. ಇದಕ್ಕೆ ನಾವು ತುಪ್ಪ ಇಲ್ಲಾಂದರೆ ಎಣ್ಣೆ ಸಹ ಹಾಕ್ಬೋದು. ಬತ್ತಿ ಹಾಕ್ಬಿಟ್ಟು ಹಾಲಲ್ಲಿ ಒಂದು ತಟ್ಟೆ ಇಟ್ಟು ಹಚ್ಚೋದ್ರಿಂದ ಇದೇನಾಗುತ್ತೆ, ಫಸ್ಟು ದೀಪ ಉರಿಯುತ್ತೆ. ಅದಾದಮೇಲೆ ಫುಲ್ಲು ಈ ದೀಪ ಪೂರ್ತಿ ಬರ್ನಾಗಿ ಹೊಗೆ ಬರುತ್ತೆ. ಇದರ ಉದ್ದೇಶ ಏನಂದರೆ, ಈ ಮನೇಲಿ ಒಂದು ಮಿನಿ ಹೋಮ ಮಾಡ್ದಂಗೆ ಡೈಲಿ ಒಂದು ಬೆಳಗ್ಗೆ ಒಂದು ಸಂಜೆ ಒಂದು ದೀಪ ಹಚ್ಚೋದ್ರಿಂದ ಆ ಏನು ಹೊಗೆ ಬರುತ್ತಲ್ಲ, ಅದು ಇಡೀ ಮನೆ ಪೂರ್ತಿ ಶುದ್ಧಿ ಮಾಡುತ್ತೆ ಅಂತ. ಅಂದರೆ ಇದ್ರ ಕಾನ್ಸೆಪ್ಟ್ ಇಷ್ಟೇ. 80% ಗೋಮಯ ಮತ್ತು ಗೋಮೂತ್ರ ಇದು ಕೃಷಿಗೆ ಮೀಸಲು. ಮತ್ತು ಈ ಎಲ್ಲ ವ್ಯಾಲ್ಯೂಯೇಡ್ ಪ್ರಾಡಕ್ಟು ಇಲ್ಲಿ ಬರೋ ಲಾಭನ ನಾವು ಇದಕ್ಕೆ ಅಂದರೆ ಹಸುಗಳನ್ನ ಸಾಕೋದಕ್ಕೆ ಬಳಸೋದು. ಇದರಲ್ಲಿ ಇನ್ನೊಂದು ಐಟಮ್, ಒಂದು ಚಿಕ್ಕ ಗಣಪತಿ ಒಂದು ಮಿಸ್ ಆಗಿದೆ. ಆ ಚಿಕ್ಕ ಗಣಪತಿನೂ ಸಪ್ರೇಟಾಗಿ ಕೊಡ್ತೀವಿ. ಅಂದರೆ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಇದಕ್ಕೆ ನಮಗೆ ಖರ್ಚು ಒಂದು 100 ರೂಪಾಯಿ ಬೀಳುತ್ತೆ. ಅಂದರೆ ಈ ಪ್ರತಿಯೊಂದು ಕೌಡಂಗು, ಮೆನ್ಯೂರು
ಮತ್ತು ಈ ಗೋಮೂತ್ರ, ದೀಪ, ಧೂಪದ ಬತ್ತಿ, ಸಾಂಬ್ರಾಣಿ ಕಪ್ಪು, ರೇಡಿಯೇಷನ್ ಚಿಪ್ಪು ಮತ್ತು ಈ ಬೆರಣಿ ಮತ್ತು ಈ ಬಾಕ್ಸು, ಈ ಸ್ಟಿಕ್ಕರಿಂಗೆಲ್ಲ ಮಾಡೋದಕ್ಕೆ 100 ರೂಪಾಯಿ ಆಗುತ್ತೆ. ನಮ್ಮ ಕಡೆಯಿಂದ ಗೋಶಾಲೆಗೆ ಯಾರು ವಿಸಿಟ್ ಮಾಡ್ತಾರಲ್ಲ ಅವರಿಗೆ ನಾವು ಇದನ್ನು ರಿಟರ್ನ್ ಗಿಫ್ಟಾಗಿ ಫಸ್ಟ್ ಟೈಮ್ ಕೊಡ್ತೀವಿ. ಒಂದು ಅವರು ಇದನ್ನು ಬಳಸಿ ಅವರಿಗೆ ಆಯಿತು ಇದರಲ್ಲಿ ರಿಸಲ್ಟ್ ಬರುತ್ತೆ ಚೆನ್ನಾಗಿದೆ ಅಂದಾಗ ಖಂಡಿತವಾಗಿ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವರಿಗೆ ಪ್ರಾಡಕ್ಟ್ ಕೊಡ್ತೀವಿ. ನಮ್ಮ ಉದ್ದೇಶ ಯಾರಿಗೂ ಫೋರ್ಸಬಲ್ ಆಗಿ ಪ್ರಾಡಕ್ಟ್ ತೊಗೊಳ್ಳಿ ಅಂತ ನಾವು ಫೋರ್ಸ್ ಮಾಡಬಾರ್ದು. ಅದಕ್ಕೆ ನಾನು ನಿಮ್ಮಲ್ಲಿ ಏನು ಬೇಡ್ಕೊತೀನಿ ಅಂದರೆ, ನಾನು ಇದು ಮಾಡೋ ಉದ್ದೇಶ ಬಂದ್ಬಿಟ್ಟು ಇದ್ರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ಮತ್ತು ಇನ್ನೊಂದು ಮುಖ್ಯವಾದ ಉದ್ದೇಶ, ಈಗ ಒಂದು ಎಕ್ಸಾಂಪಲ್ ಯಾವ ಥರ ಹೇಳ್ಬೇಕಂದ್ರೆ, ಈಗ ನಿಮ್ಮ ಮನೇಲಿ ಏನೋ ಒಂದು ಒಳ್ಳೆಯ ಒಂದು ಧಾರ್ಮಿಕ ಕಾರ್ಯ ಮಾಡ್ತೀರಿ, ಅಂದರೆ ಸತ್ಯನಾರಾಯಣ ಪೂಜೆ ಇರ್ಬೋದು, ಯಾವುದೇ ಒಂದು ಪೂಜೆ ಮಾಡ್ಬೋದು. ಆವಾಗ ನಮ್ಮ ವಾಡಿಕೆ ಏನದು, ಯಾರು ಬರ್ತಾರಲ್ಲ ಅವರಿಗೆ ಗೆಸ್ಟುಗಳಿಗೆ ಒಂದು ರಿಟರ್ನ್ ಗಿಫ್ಟಾಗಿ ಕೊಡ್ತಾರೆ. ಅಂದರೆ ಒಂದು ವಿಗ್ರಹ ಕೊಡ್ಬೋದು, ಏನೋ ಒಂದು ಅವ್ರಿಗೆ ಅನುಕೂಲ ಆಗೋದು ಕೊಡ್ತಾರೆ. ಅದ್ರ ಬದಲು ಇದನ್ನು ನೀವು ಕೊಟ್ಟಾಗ ಇದ್ರ ಬಗ್ಗೆ ಒಂದು ಅವೇರ್ನೆಸ್ಸು ಕ್ರಿಯೇಟ್ ಆಗುತ್ತೆ. ಮತ್ತು ನಾನು ಹೇಳ್ತೇನೆ, ನಮಗೆ 100 ರೂಪಾಯಿ ಬೀಳುತ್ತೆ. ನಮಗೆ ಒಂದು 20 ರೂಪಾಯಿ ಸೇರಿಸಿ 120 ರೂಪಾಯಿ ಕೊಟ್ಟರೆ ಆ 20 ರೂಪಾಯಿ ನಾವು ಹಸುಗಳನ್ನ ಸಾಕೋದಕ್ಕೆ ಬಳಸ್ಬೋದು. ಮತ್ತು ಇದು ಬಜೆಟ್ 120 ರೂಪಾಯಿ ಜಾಸ್ತಿ ಆಯಿತು ಅಂದ್ರೂ ಇದನ್ನು ಕಸ್ಟಮೈಸ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಬಜೆಟ್ ಇರುತ್ತೋ ಅಷ್ಟು ಪ್ರಕಾರ, ಅಂದರೆ ಈಗ 10 ಧೂಪಬತ್ತಿ ಕೊಟ್ಟಿದ್ದೀನಿ, ಅದ್ರ ಬದಲು ಒಂದು 4 ಧೂಪಬತ್ತಿ, ಈ 4 ಸಾಂಬ್ರಾಣಿ ಕಪ್ಪಲ್ಲಿ ಒಂದು 2 ಸಾಂಬ್ರಾಣಿ ಕಪ್ಪು, ಮತ್ತು ದೀಪ ಒಂದು, ಅಥವಾ ಇದು ಕಸ್ಟಮೈಸ್ ಮಾಡ್ಬೋದು. ಅದಕ್ಕೆ ನಿಮಗೆ ಎಷ್ಟು ಬಜೆಟ್ ಇದೆಯೋ ಅಷ್ಟು ಕೊಟ್ಟಾಗ ನಾವು ಅದ್ರ ಪ್ರಕಾರ ಕಸ್ಟಮೈಸ್ ಮಾಡಿ. ಇಲ್ಲಿ ನಾವೇನು ಮಾಡಿದ್ವಿ, ಇದು ನಮ್ಮ ಲೇಖನ ಗೋಶಾಲೆ ಒಂದು ಲೋಗೋ ಹಾಕಿದ್ದೀವಿ, ಮತ್ತು ಗೋಮಯ ಆಶೀರ್ವಾದ ಅಂತ ಮಾಡಿದ್ದೀವಿ, ಮತ್ತು ಇದು ಭೂಮಿ ಗೋಮಾತಾ ಸೇವಾ, ಇದೊಂದು ನಾವೊಂದು ಕಂಪ್ನಿನ ಮಾಡಿದ್ದೀವಿ. ಇದ್ರ ಉದ್ದೇಶ ಭೂಮಿ ಮತ್ತು ಗೋಮಾತಾ ಸೇವೆ ಮಾಡಿ ಅದರಿಂದ ಬೆನಿಫಿಟ್ನ ಜನಗಳಿಗೆ ತಲುಪಿಸೋ ಒಂದು ಉದ್ದೇಶದಿಂದ ಇದೊಂದು ಮಾಡಿದ್ದೀವಿ. ಆ ಥರ ಈಗ ನಿಮ್ಮದು ಏನೋ ಒಂದು ಮನೆ ದೇವ್ರದ್ದಿರ್ಬೋದು, ಇಲ್ಲ ನಿಮ್ಮ ಮನೆತನದ ಹೆಸರು, ಅದನ್ನು ಇದ್ರಲ್ಲಿ ಸ್ಟಿಕ್ಕರ್ ಮಾಡಿ ನಾವು ಕಸ್ಟಮೈಸ್ ಮಾಡ್ಬೋದು. ಅಂದರೆ ಇದೆಲ್ಲ ಮಾಡ್ತಾ ಉದ್ದೇಶ ಅಷ್ಟೇ, ಈ ನಮ್ಮ ಗೋಮಯ ಕ್ರಾಂತಿ ಒಂದು ಕಾರ್ಯಕ್ರಮ ಹೆಚ್ಚೆಚ್ಚು ಜನಗಳಿಗೆ ತಲುಪಿಸ್ಬೇಕು. ಖಂಡಿತವಾಗಿ ನಮ್ಮ ಗೋಶಾಲೆ ಯಾರು ವಿಸಿಟ್ ಮಾಡ್ತಾರಲ್ಲ ಅವ್ರಿಗೆ ಇದನ್ನು ನಾವು ಗಿಫ್ಟಾಗಿ ಕೊಡ್ತೀವಿ. ಬಟ್ ನನ್ನ ಉದ್ದೇಶ, ಈಗ ಒಂದು ನಿನ್ನೆ ಸಂಕಷ್ಟಿ ಆಯಿತು, ಈಗ ಗಣಪತಿ ದೇವಸ್ಥಾನದಲ್ಲಿ ಒಂದು 1000 ಜನ ಬರ್ತಾರೆ. ಅಲ್ಲಿ ಯಾರನ್ನ ದಾನಿಗಳು ಒಂದು ಮನಸ್ಸು ಮಾಡಿ ಇದೊಂದು 1000 ಒಂದು ಬಾಕ್ಸಸ್ ಅವರಿಗೆ ಕೊಟ್ಟಾಗ ಒಂದು 1000 ಜನಕ್ಕೆ ತಲುಪುತ್ತೆ. ಅಂದರೆ ಇದೊಂಥರ ನೆಟ್ವರ್ಕ್ ಕ್ರಿಯೇಟ್ ಮಾಡಬೇಕು, ಹೆಚ್ಚು ಜನಗಳಿಗೆ ತಲುಪಿಸ್ಬೇಕು. ಅದರಿಂದ ದಯವಿಟ್ಟು ಈ ಒಂದು ಏನದು ಕಾನ್ಸೆಪ್ಟು, ಇದಕ್ಕೆ ದಯವಿಟ್ಟು ಎಲ್ಲ ಬೆಂಬಲಿಸಿ ಇದು ಹೆಚ್ಚು ಜನಗಳಿಗೆ ತಲುಪಿಸ್ಬೇಕಂತ ನಮ್ಮೆಲ್ಲರನ್ನೂ ಬೇಡ್ಕೊಳ್ತೀನಿ. ಇದು ಈ ವಿಡಿಯೋ ಮಾಡಿರೋ ಉದ್ದೇಶ. ಎಲ್ರಿಗೂ ಧನ್ಯವಾದ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಹೆಚ್ಚು ಜನಗಳಿಗೆ ಇದನ್ನು ತಲುಪಿಸಿ, ಮತ್ತು ನಮ್ಮ ಈ ಗೋಮಯ ಕ್ರಾಂತಿ ಕಾರ್ಯಕ್ರಮಕ್ಕೆ ನಿಮ್ಮ ಬೆಂಬಲವನ್ನು ಕೊಡಿ. ಜೈ ಶ್ರೀ ಕೃಷ್ಣ, ಜೈ ಗೋಮಾತೆ. ಧನ್ಯವಾದ.